ನೆಕ್ಸ್ಟ್ ಶ್ರೀ ಮಿಲಿಂದ್ ಪಿ ಹಂಚಿನಮನಿ ಸರ್ ಜ್ಯೇಷ್ಠ ಸುಪುತ್ರ. ಸರ್ ಬೆಂಗಳೂರಿನಲ್ಲಿದ್ದರು. ಸುಮಾರು 26 ವರ್ಷಗಳಷ್ಟು ಒಂದೇ ಒಂದು ಕಂಪ್ನಿಯಲ್ಲಿ, ಅವರು ಇಂಟೆಲ್ ಕಂಪ್ನಿಯಲ್ಲಿ ವರ್ಕ್ ಮಾಡಿಬಿಟ್ಟು ಮೊನ್ನೆ ತಾನೇ ಅಲ್ಲಿಂದ ಅವರು ವ್ಯಾಲೆಂಟರಿ ರಿಟೈರ್ಮೆಂಟ್ ತಗೊಂಡಿದ್ದಾರೆ. ಅವರದೇ ಆದಂಥ ಸ್ಟಾರ್ಟಪ್ಗಳನ್ನು ನಡೆಸ್ತಾ ಇದ್ದಾರೆ. ಅವರು ಇವತ್ತಿನ ದಿವಸ ಈ ಒಂದು ಇನ್ಸ್ಟಿಟ್ಯೂಟ್ ಬೆಳಿಲಿಕ್ಕೆ ಅವರು ತಮ್ಮದೇ ಆದಂಥ ಟೈಮನ್ನು ಇಲ್ಲಿ ಹಾಕಿಬಿಟ್ಟು ಇದನ್ನ ಇನ್ನೂ ಎತ್ತರಕ್ಕೆ ಬೆಳೆಸಬೇಕು ಅಂತೇಳಿ ಅವರು ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಇವನ್ ಬೆಂಗಳೂರಿನಲ್ಲಿ ಇದ್ರೂ ಸಹ ಪ್ರತಿನಿತ್ಯ ಇಲ್ಲಿರ್ತಕ್ಕಂಥ ಎಲ್ಲ ಲೆಕ್ಚರರ್ಸ್ ಕೂಡ ಮಾತಾಡಿಬಿಟ್ಟು ಸುಮಾರು 15 ಡೇಸ್ ಅಲ್ಲಿದ್ದರೆ 15 ದಿವಸ ಇಲ್ಲಿರ್ತಾರೆ. ನಿರಂತರವಾಗಿ ಈ ಒಂದು ಸಂಸ್ಥೆ ಬೆಳೆದು ನಿಲ್ಲಕ್ಕೆ ಬಂದಂಥ ವಿದ್ಯಾರ್ಥಿಗಳಿಗೆ ಏನಾದರೂ ಕೊಡಬೇಕು, ಒಳ್ಳೆಯ ಒಂದು ನಾವು ಎಜುಕೇಶನ್ ಕೊಡಬೇಕು ಅಂತೇಳಿ ಪಣ ತೊಟ್ಟು ನಿಂತಿದ್ದಾರೆ. ಅವರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಈಗ ಟೈಮ್ ಬಹಳ ಕಡಿಮೆ ಇದೆ, ಸ್ವಲ್ಪರಲ್ಲಿ ನಾನು ಹೇಳಿ ಮುಂದೆ ಹೋಗ್ತಾ ಇರ್ತೀನಿ. ನೆಕ್ಸ್ಟ್ ಶ್ರೀಮತಿ ವರ್ಷಾ ಎಂ ಹಂಚಿನಮನಿ, PRX ಸರ್ ಸೊಸೆ ಇವರು ಮನೋಜ್ ಹಂಚಿನಮನಿ ಅವರ ಮಡದೆಯಾಗಿದ್ರು. ಮನೋಜ್ ಹಂಚಿನಮನಿ ಸರ್ ಬಗ್ಗೆ ನಂತರ ಹೇಳ್ತೀನಿ ನಾನು. ಇವರು ಬಯಾಲಜಿ ಲೆಕ್ಚರರ್ ಆಗಿ ಈ ಒಂದು ಇನ್ಸ್ಟಿಟ್ಯೂಟಿನ ಜಾಯಿಂಟ್ ಸೆಕ್ರೆಟರಿ ಆಗಿದ್ದಾರೆ. ಹುಡುಗರಿಗೆ ಪಾಠವನ್ನು ಮಾಡ್ತಾ ಪ್ರತಿಯೊಂದು ಫೀಲ್ಡಿನಲ್ಲಿ, ಅದು ಕಾಲೇಜ್ನಲ್ಲಿರ್ಬೋದು, ಅಕಾಡೆಮಿಕ್ಸ್ನಲ್ಲಿರ್ಬೋದು, ಹಾಸ್ಟೆಲ್ನಲ್ಲಿರ್ಬೋದು, ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಮಾಡ್ತಕ್ಕಂಥದ್ದು, ಆ ಸ್ಟಾಫ್ ಮೆಂಬರ್ಸ್ ಬಗ್ಗೆ ಕಾಳಜಿ ಮಾಡ್ತಕ್ಕಂಥದ್ದು, ಯಾವುದರಲ್ಲಿನೂ ಸಹ ಅವರು ಹಿಂದೆ ಬಿದ್ದಿಲ್ಲ. ಪ್ರತಿನಿತ್ಯ ಪ್ರತಿಯೊಂದು ಫೀಲ್ಡ್ನಲ್ಲಿ ಅವರ ಇನ್ವಾಲ್ವ್ಮೆಂಟ್ ಇದೆ. ಅವರ ಒಂದು ನಿರಂತರ ಪರಿಶ್ರಮ, ಇಡೀ ಟೀಮ್, ಅವರ ಏನು ಹಂಚಿನಮನಿ ಟೀಮ್ ಇದೆಯಲ್ಲ, 24/7 ಇವರೆಲ್ಲರೂ ನಿಂತು ಕೆಲಸ ಮಾಡೋದ್ರಿಂದ, ಆ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿಯನ್ನು ತೋರಿಸೋದ್ರಿಂದ ಇವತ್ತು ಇಂಥ ಒಂದು ಇನ್ಸ್ಟಿಟ್ಯೂಟ್ ಸುಮಾರು ಕಾಲೇಜ್ನಲ್ಲಿ 80ಕ್ಕಿಂತ ಹೆಚ್ಚು ಲೆಕ್ಚರರ್ ಕೆಲಸ ಮಾಡ್ತಾ ಇದ್ದಾರೆ. ಸ್ಕೂಲ್ನಲ್ಲಿ 30ಕ್ಕಿಂತ ಹೆಚ್ಚು ಟೀಚರ್ಸ್ ಇದ್ದಾರೆ. ಅದರ ಜೊತೆಗೆ ನಾನ್ ಟೀಚಿಂಗ್ ಸ್ಟಾಫ್ ನಮ್ದೆಲ್ಲ ಕೂಡಿಸ್ಬಿಟ್ರೆ ಸುಮಾರು 250ರಿಂದ 300 ಜನ ಎಂಪ್ಲಾಯೀಸ್ ನಾವಿವತ್ತು ಇಲ್ಲಿ ಕೆಲಸ ಮಾಡ್ತಿದ್ದೇವೆ ಅಂತ ಅಂದ್ರೆ ಅದಕ್ಕೆ ಕಾರಣ ಹಂಚಿನಮನಿ ಫ್ಯಾಮಿಲಿ. ನಿಜವಾಗ್ಲೂ ಇಂಥ ಫ್ಯಾಮಿಲಿ ಅವರು ನಮ್ಮ ಇಡೀ ಕರ್ನಾಟಕದಲ್ಲಿ ಯಾವುದೇ ಒಂದು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳನ್ನು ತೆಗೆದುಕೊಂಡಾಗ, ಯಾವುದೇ ಒಂದು ದೊಡ್ಡ ಇನ್ಸ್ಟಿಟ್ಯೂಟ್ಗೆ ಕಂಪ್ಯಾರಿಸನ್ ಮಾಡ್ಕೊಂಡಾಗ ನಮ್ಮ ಹಂಚಿನಮನಿ ಯಾವುದರಲ್ಲಿನೂ ಕಡಿಮೆ ಇಲ್ಲ ಅಂತ ಹೇಳಲಿಕ್ಕೆ ನನಗೆ ನಿಜವಾಗ್ಲೂ ಅತ್ಯಂತ ಸಂತೋಷ ಆಗ್ತದೆ ಅಂತ ಹೇಳಿ ನಾ ಇವತ್ತು ವ್ಯಕ್ತಪಡಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನು ರಾಜೀವ್ ಕಡಿಮನಿ ಅಂತೇಳಿ ಈ ಒಂದು ಇನ್ಸ್ಟಿಟ್ಯೂಟ್ನ ಹಂಚಿನಮನಿ ಕಾಲೇಜ್ನ ಪ್ರಾಂಶುಪಾಲ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಕಾಲೇಜು 2011ರಲ್ಲಿ ಪ್ರಾರಂಭ ಆಯಿತು. ಅವತ್ತಿಂದ 1ನೇ ದಿವಸ ನಾನು ಕಾಲೇಜ್ನಲ್ಲಿ ಇದ್ದೀನಿ. ಈಗ 1.5 ವರ್ಷದಿಂದ ನಾನು ಪ್ರಾಂಶುಪಾಲನಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿದ್ವಾನ್ ನವೀನ್ ಕುಮಾರ್ ಭಟ್ ಸರ್ ಸಂಸ್ಕೃತ ವಿದ್ವಾನ್ ಆಗಿದ್ದಾರೆ. ಅವರು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಫೌಂಡರ್ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಿಬಿಟ್ಟು ಸಾಕಷ್ಟು 3-4 ಫೌಂಡರ್ ಪ್ರಿನ್ಸಿಪಾಲ್ ಆಗಿ ಆ ಸಂಸ್ಥೆಗಳನ್ನು ಬೆಳೆಸಿ ನಮ್ಮ ಹಂಚಿನಮನಿ ಇಂಟರ್ನ್ಯಾಷನಲ್ ಸ್ಕೂಲ್ಗೂ ಸಹ ಫೌಂಡರ್ ಪ್ರಿನ್ಸಿಪಾಲ್ ಆಗಿ ಬಂದು ನೀವು ಇವತ್ತು ನೋಡ್ತಾ ಇದ್ದೀರಾ. ಅದು ಎಷ್ಟು ಹೆಮ್ಮರವಾಗಿ ಬೆಳೆದು ನಿಂತದ ಅಂತಂದ್ರೆ 58 ವಿದ್ಯಾರ್ಥಿಗಳು ಮೊದಲನೇ ವರ್ಷ ಇಲ್ಲಿ ಜಾಯ್ನ್ ಆಗಿದ್ರು ಸ್ಟೂಡೆಂಟ್ಸು. 2ನೇ ವರ್ಷ 216 ಆಯಿತು. ಅದು ಇವತ್ತಿನ ದಿವಸ 500 ದಾಟಿದ. ನಿಮಗೆ ಗೊತ್ತಿದೆ, ಮೊನ್ನೆ DDP ಆಫೀಸ್ನಲ್ಲಿ ಅವ್ರನ್ನ ಕರೆದು ಸನ್ಮಾನ ಮಾಡಿದ್ರು. ಯಾವುದಕ್ಕೆ ಅಂತಂದ್ರೆ ಲಾಸ್ಟ್ ಇಯರ್ ಏನು ಸ್ಟ್ರೆಂತ್ ಇದೆಯಲ್ಲ ಅದಕ್ಕಿಂತ ಹೆಚ್ಚು ಸ್ಟ್ರೆಂತ್ ಈ ವರ್ಷ ನಮ್ಮಲ್ಲಿ ಅಡ್ಮಿಷನ್ ಆಗಿದೆ ಸ್ಕೂಲ್ಗೆ. ಆ ರೀತಿ ಶಾಲೆಯನ್ನ ಅವರು ಬೆಳೆಸ್ತಾ ಇದ್ದಾರೆ.